ಇಟ್ಸ್ ನಾಟ್ ಲೇಟ್ ದ ಸ್ಟಾರ್ಟ್ಅಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಈ ದಿನ ನಾವು ಕೀರ್ತನೆಗಳು 116 ಹಾಗೂ 117 ಓದಿ ಧ್ಯಾನ ಮಾಡುವಂತರಾಗೋಣ. ಕೀರ್ತನೆಗಳು 116. ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ. ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಮರಣಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. ಆಗ ಯೆಹೋವನ ಹೆಸರು ಹೇಳಿ, ಯೆಹೋವನೇ, ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ಯೆಹೋವನು ಕೃಪಾಳುವೂ ನೀತಿವಂತನೂ ಆಗಿದ್ದಾನೆ. ನಮ್ಮ ದೇವರು ಕನಿಕರವುಳ್ಳವನು. ಯೆಹೋವನು ಸಾಧು ಜನರನ್ನು ಕಾಪಾಡುವವನು. ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲೂ ಭರವಸೆಯುಳ್ಳವನಾಗಿಯೇ ಇದ್ದೆನು. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಯೆಹೋವನೇ, ಕರುಣಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನೂ ನಿನ್ನ ಸೇವಕನೂ ಆಗಿದ್ದೇನೆ. ನನ್ನ ಬಂಧನಗಳನ್ನು ಬಿಚ್ಚಿಬಿಟ್ಟಿದ್ದಿ. ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು. ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೇ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ಕೀರ್ತನೆಗಳು 117. ಸರ್ವ ಜನಾಂಗಗಳೇ, ಯೆಹೋವನನ್ನು ಕೀರ್ತಿಸಿರಿ. ಸಮಸ್ತ ಪ್ರಜೆಗಳೇ, ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಯೆಹೋವನ ಸತ್ಯತೆಯು ಸದಾ ಇರುವುದು. ಯಾಹುವಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಓದುತ್ತಾ ಇದ್ದಾಗಲೇ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ, ದೇವರು ನನ್ನನ್ನು ಸುಮಾರು ಸಲ ಮರಣದ ಅಂಚಿನಿಂದ ನನ್ನನ್ನು ಎಳೆದು ತಂದಿದ್ದಾರೆ. ಇನ್ನು ನಾನು ಉಳಿಯೋದೇ ಇಲ್ವೇನೋ ಅಂತ ಹೇಳಿ ಎಲ್ಲ ತುಂಬಾನೇ ಯೋಚನೆ ಮಾಡಿದಾಗ ನನ್ನನ್ನು ದೇವರು ಬಂದು ಕಾಪಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದ್ಬಿಟ್ಟು 4 ಆಪರೇಷನ್ ಆಗಿದೆ. ಸುಮಾರು 6 ಅನಿಸ್ಥಿಷಿಯಾ ನನಗೆ ಗೊತ್ತಿದ್ದಿದೆ. ಇನ್ನು ಲೋಕಲ್ ಕ್ಲೋರೋಫಾರ್ಮ ಅದೆಲ್ಲ ಹಾಕಿ ಕೂಡ ನನಗೆ ತುಂಬಾ ಟ್ರೀಟ್ಮೆಂಟ್ಸ್ ನಡೆದಿದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನನಗೆ ದೇವರ ಕೃಪೆ ಇರೋದ್ರಿಂದ ಇವತ್ತು ನಾನು ಜೀವಂತವಾಗಿದ್ದೇನೆ. ನಾನೊಂದೆರಡು ಕ್ಲಿಪ್ಪಿಂಗ್ಸ್ನ ಕೊನೆಗೆ ಆ್ಯಡ್ ಮಾಡ್ತೇನೆ ನೋಡಿ. ಮಕ್ಕಳು ಇಬ್ಬರು ಕೂಡ ಸಿಸೇರಿಯನ್ನೇ ಆದರು. ಅದರ ನಂತರ ಬಂದು ನನಗೆ ಟೇಲ್ ಬೋನಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಪೈಲೋನಿಡಲ್ ಸೈನಸ್ ಅಂತ ಹೇಳಿ. ಸೊ ಅದನ್ನ ಬಂದು ಟ್ರೀಟ್ಮೆಂಟ್ ಬಂದು ತುಂಬಾನೇ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಅದು ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಅದು ನಮಗೆ ಕ್ಯೂರ್, ಅದು ಏನು ಜರ್ನಿ ಇದೆಯಲ್ಲ, ನಾವು ಅದು ಸರಿ ಹೋಗೋವರೆಗೂ ನಾವು ಪಡೋಂಥ ಅವಸ್ಥೆ ಇದೆಯಲ್ಲ, ಅದು ನರಕ ವೇದನೆ. ಒಂದು 3 ತಿಂಗಳವರೆಗೂ ಆ ನರಕ ವೇದನೆಯನ್ನು ನಾನು ಅನುಭವಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಆ ಆಪರೇಷನ್ ಮಾಡಿದಾಗ ಯಾವುದೇ ರೀತಿಯಾದಂಥ ಸ್ಟಿಚಸ್ ಹಾಕಲ್ಲ, ಹಾಗೆ ಬಂದು ಹೋಲ್ಡ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಆ ಸ್ಕಿನ್ ಆಟೋಮೆಟಿಕ್ ಆಗಿ ಹಾಗೆಯೇ ಬಂದು ಜಾಯಿನ್ ಆಗಬೇಕು. ಸೊ ತುಂಬಾ ದೊಡ್ಡ ಪ್ರಾಸೆಸ್ ಅದು. ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಬೇಕು. ಡ್ರೆಸ್ಸಿಂಗ್ ಮಾಡಿಸಿದಾಗೆಲ್ಲ ಜೀವ ಹೋಗುವಂತಹ ನೋವು. ಆ ರೀತಿಯಾದ ನೋವು ಆದಮೇಲೆ 3 ಅವರ್ಸ್ಗೆ ಮೇಲೆ ನಾನು ಕೂತ್ಕೊಳ್ಳೇಬಾರ್ದು ಅಂತ ನನಗೆ ಡಾಕ್ಟರ್ ಅಡ್ವೈಸ್ ಮಾಡಿದರು. ಬಟ್ ನನಗೆ ಫ್ಯಾಮಿಲಿ ಸಿಚುಯೇಷನ್, ಜಾಬ್ ಮಾಡಲೇಬೇಕು. 8 to 9 ಅವರ್ಸ್ ನನಗೆ ಕೂತ್ಕೊಂಡು ಶಕ್ತವಾಗಿ ಕೆಲಸ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟರು. ಆ ಆಪ್ರೇಷನ್ ಆದಮೇಲೆ ಯಾವುದೇ ಆಪ್ರೇಷನ್ ಆಗಬಾರ್ದು, ತುಂಬಾ ರಿಸ್ಕ್ ಅಂತೆಲ್ಲ ಅಂದ್ಕೊಂಡಿರ್ಬೇಕಾದ್ರೆ ಒಂದು 1.5 year ಒಳಗಡೆ ಮತ್ತೆ ಗ್ಯಾಲ್ ಬ್ಲಾಡರಲ್ಲಿ ಸ್ಟೋನ್ ಫಾರ್ಮ್ ಆಯಿತು ಅಂತ ಹೇಳಿ. ಸ್ಟೋನ್ಸ್ ಎಲ್ಲ ಬಂದು ನಾರ್ಮಲ್ ಆಗಿ ಎಲ್ರಿಗೂ ಸ್ಟೋನ್ಸ್ ಹೇಗಿರುತ್ತೆ ಅಂದರೆ, ಸಾಸಿವೆ ಕಾಳು ತುಂಬಾ ದೊಡ್ಡದು ಅಂದರೆ ಪೆಪ್ಪರ್, ಮೆಣಸಿನ ಕಾಳಷ್ಟು ಇರುತ್ತೆ. ಬಟ್ ನನಗೆ ಬಂದು 6 ಸ್ಟೋನ್ಸ್, ಒಂದೊಂದು ಕೂಡ ಗೋಲಿ ಅಂದರೆ ನೇರಳೆ ಹಣ್ಣು ಇರುತ್ತಲ್ಲ ಆ ಸೈಜಲ್ಲಿ ಇತ್ತು. ಸೊ ಅದು ಆ ಗ್ಯಾಲ್ ಬ್ಲಾಡರ್, ಅದು ಆ ಒಂದು ಚೀಲದಲ್ಲಿ ಆ 6 ಕಲ್ಲುಗಳು ಇರ್ಲಿಕ್ಕೆ ಜಾಗ ಇಲ್ಲದೆ ಆಚೆ ಬಂದು ನನಗೆ ಬಸ್ಟ್ ಆಗಿ ತುಂಬಾನೇ ನೋವು ತಿಂದು, ದೇವರು ಒಂದು ಒಳ್ಳೆ ಹಾಸ್ಪಿಟಲ್ ಡಾಕ್ಟರ್ನ ತೋರಿಸಿ ನಮಗೆ ಆ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕು, ಇನ್ನೇನು ಜೀವ ಹೋಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಕಾಪಾಡಿದ್ರು. ನನಗೆ ಅವತ್ತು ಆಪರೇಷನ್ ನಡೆದಿದ್ದು ಕೂಡ ತುಂಬಾನೇ ವಿಸ್ಮಯಕರವಾದ ವಿಷಯ. ಯಾಕಂದ್ರೆ ಅದು ಆಪರೇಷನ್ ಮಾಡುವಂತ ಸರ್ಜನ್ ಅವತ್ತು ಇಲ್ವೇ ಇಲ್ಲ. ಸೊ ಊರಿಗೆ ಹೋಗೋರು ಫೋನ್ ಮಾಡಿ ಅವ್ರನ್ನ ಊರಿಗೆ ಹೋಗೋ ಅರ್ಧ ದಾರಿಯಿಂದ ರಿಟರ್ನ್ ಬರೆಸಿ
ನನಗೆ ಆಪರೇಷನ್ ಮಾಡಿ ನನ್ನ ಜೀವವನ್ನು ಕಾಪಾಡಿದ್ರು ದೇವರು ಅವ್ರ ಮೂಲಕ. ಸೊ ದೇವರು ನಿಜವಾಗ್ಲೂ ನನ್ನ ಲೈಫಲ್ಲಿ ಸುಮಾರು ಸಲ ಕಾಪಾಡ್ಕೊಂಡು ಬಂದಿದ್ದಾರೆ. ಮಕ್ಕಳು ಸಿಸೇರಿಯನ್ ಅಂತ ಹೇಳಿದ್ನಲ್ಲ, ಮಕ್ಕಳು ಆಗದೆ ನನಗೆ 5 ಇಯರ್ಸ್ ನನಗೆ ತುಂಬ ಜನನೇ ನನ್ನ ಎದುರುಗಡೆ ಹಿಂದೆ ನಿನ್ನೆ ನಾವು ಓದಿದ ವಾಕ್ಯದ ಪ್ರಕಾರ ಬಂಜೆಗಳಾಗೋದಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ನಿನ್ನೆ ಓದಬೇಕಾದ್ರೂ ನನಗೆ ಇಮೋಷನ್ ಆಯಿತು. ನನಗೆ ತುಂಬ ವಾಕ್ಯ ಇದ್ದಿದ್ದರಿಂದ ಸಾಕ್ಷಿ ಹೇಳಲಿಕ್ಕಾಗಲಿಲ್ಲ. 5 ವರ್ಷ ಮಕ್ಕಳಿಲ್ಲದೆ ಇದ್ದಾಗ ತುಂಬ ಜನ ನನ್ನನ್ನು ತುಂಬಾ ಹೀಯಾಳಿಸಿ ಮಾತಾಡಿದ್ದಾರೆ. ನಾನು ನಂಬಿದ ಯಾವುದೇ ದೇವರು ನನಗೆ ಕೈ ಕೊಡಲಿಲ್ಲ. ನೆನ್ನೆ ಓದಿದ ವಾಕ್ಯದ ಪ್ರಕಾರ ಎಲ್ಲ ವಿಗ್ರಹಗಳಿದ್ರೂ ಕೂಡ ಅವುಗಳಿಗೆ ಕಣ್ಣಿರುತ್ತೆ, ಕಿವಿ ಇರುತ್ತೆ, ಬಾಯಿ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಆ ಒಂದು ಪಾರ್ಟ್, ಆ ಒಂದು ಅಂಗಗಳು ಏನು ಮಾಡಬೇಕು ಅದನ್ನು ಅದು ಯಾವುದೂ ಮಾಡಲ್ಲ. ಆದರೆ ಜೀವವುಳ್ಳ ನಮ್ಮ ದೇವರು ಮಾತ್ರನೇ, ನಾವು ಏನೇ ಕೇಳಿದ್ರು ನಮಗೆ ಪ್ರತ್ಯುತ್ತರ ಕೊಡೋದು, ನಮ್ಮ ಜೊತೆ ಮಾತಾಡೋದು ಅನ್ನೋದು ನಮ್ಮ ದೇವರು ಮಾತ್ರನೇ. ಸೊ ಈ ಒಂದು ಚಿಕ್ಕ ಸಾಕ್ಷಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು. ಸೊ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಅಂತ ಹೇಳಿದ ತಕ್ಷಣ ನನಗೆ ತುಂಬಾ ಇಮೋಷನ್ ಆಯಿತು. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಲಾಸ್ಟಲ್ಲಿ ನಂದು 2 ಆಪ್ರೇಷನ್ ಆಗಿ ಕ್ಲಿಪ್ಪಿಂಗ್ಸ್ ಹಾಕ್ತೇನೆ ನೋಡಿ. ದೇವರ ಮೇಲೆ ತುಂಬಾ ವಿಶ್ವಾಸದಿಂದ ಈ ವರ್ಷದಲ್ಲಿ ನೋಡಬೇಕಾದ್ರೆ ದೇವರು ನನ್ನ ಹಸ್ಬೆಂಡ್ ಸತೀಶ್ಗೆ ಹೇಳಿದ್ದಾರೆ 18 ಸಲ ಆಕ್ಸಿಡೆಂಟ್ನಿಂದ ತಪ್ಪಿಸಿದ್ದೀನಿ ಅಂತ ಹೇಳಿ. ದೇವರಿಗೆ ಎಷ್ಟೋ ಪ್ರೀತಿ ಇದ್ದರೆ ಮಾತ್ರನೇ ತನ್ನ ಮಕ್ಕಳಿಗೆ ಇಷ್ಟೆಲ್ಲ ಮಾಡ್ತಾರೆ ಅಲ್ವಾ. ಸೊ 18 ಸಲ ಆಕ್ಸಿಡೆಂಟ್ ಅನ್ನೋದು ಯಾವ ಆಕ್ಸಿಡೆಂಟಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದಿತ್ತು. ಒಂದು ಮೈನರ್ ಪ್ರಾಬ್ಲಮ್ ಕೂಡ ಇಲ್ಲಿಯವರೆಗೂ ದೇವರು ಕಾತ್ಕೊಂಡು ಬಂದಿದ್ದಾರೆ. 1 ವರ್ಷದಲ್ಲಿ ಅಷ್ಟು ಸಲ ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ ಇಸ್ರಾಯೇಲಿನ ದೇವರು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ ಅನ್ನೋದು ಎಷ್ಟು ನಿಜ ಅಲ್ಲ. ಸೊ ನನಗದಕ್ಕೆ ಇಮೋಷನ್ ಆಯ್ತು. ಇದು ಓದಬೇಕಾದ್ರೆ ನಿಮಗೂ ಈ ಥರ ಯಾವ್ದಾದ್ರು ಸಾಕ್ಷಿಗಳಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ನಿಮಗೆ ಒಂದು ವೇಳೆ ನಾನು ಇಮೋಷನ್ ಆಗಿ ಮಾತಾಡಿದ್ದು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ದೇವರಲ್ಲಿ ವಿಶ್ವಾಸದಿಂದ ಇರೋಣ, ದೇವರಲ್ಲಿ ಮಾತ್ರವೇ ನಮ್ಮ ಭರವಸೆ ನೀಡೋಣ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇರೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.